ಇನ್ನು ಮತ್ತೆ ಪ್ರಾಣಿದೇನು ತೊಂದರೆ ಏನು? ಪ್ರಾಣಿ ಅಂದ್ರೆ ಸರ್ ಇದಕ್ಕೆ ಬೇರೆ ಹಕ್ಕಿ ಅಥವಾ ಯಾವುದೇ ಸಮಸ್ಯೆ ಬೇರೆ ಏನಿಲ್ಲ. ಬಟ್ ಆದ್ರೆ ಇದಕ್ಕೆ ಹಂದಿಗಳ ಕಾಟ ಬಾಳ. ಹಂದಿಗಳ ಕಾಟ. ಅದಕ್ಕೆ ಸುತ್ತು ನಾವು ಈ ತರ ಹಿಂಗೆ ಎಲ್ಲಾ ಇದ್ ಮಾಡ್ಕೊಂಡೇ ಮಾಡ್ಬೇಕು. ಯಾವ್ಯಾರು ನುಗ್ಗಿತ್ತ? ನುಗ್ಗಿದೆ ಸರ್ ಒಂದೊಂದ್ ಟೈಮ್ ಇಡೀ ಗದ್ದೆ ಏನು ಸಿಗಲ್ಲ ಆ ಟೈಪ್. ಒಂದ್ಸರಿ ನುಗ್ತಂದ್ರೆ ಏನು ಸಿಗಲ್ಲ. ಅಷ್ಟ್ರೊಳಗೆ ನಾವು ಅಷ್ಟು ಇದ್ ಮಾಡ್ಕೊಂತೀವಿ ಸರ್. ಇದಕ್ಕೆ ಅದು ಒಂದೇ ಸರ್ ಇದು ಅಷ್ಟೇ. ನಮಸ್ತೆ ಸರ್. ನಿಮ್ಮ ಹೆಸರು, ಊರು ಪರಿಚಯ ಮಾಡ್ತೀವಿ ಸರ್? ನನ್ನ ಹೆಸರು ಚಂದ್ರಶೇಖರ್ ಗೌಡ ಅಂತ ಹೇಳಿ. ಉತ್ತರ ಕನ್ನಡ ಜಿಲ್ಲೆ, ಶಿರ್ಸಿ ತಾಲೂಕು, ಅಚ್ಚನಹಳ್ಳಿ ಬಿಸಲಕೊಪ್ಪ ಅಂತ ಇದು ಗ್ರಾಮ. ಸರ್ ಇಲ್ಲಿ ನಾವು ಕಬ್ಬು ಬೆಳಿತೀವಿ. ಕಬ್ಬು ಅಂದ್ರೆ ಇದಕ್ಕೆ ಕಬ್ಬಿನ ಹೆಸರು ಕೋಣಕಟ್ಟ ಅಂತ ಹೇಳಿ. ಇದು ಸರ್ ನಾವು ಬೇರೆ ಏನಿಲ್ಲ, ಇದು ಬೆಲ್ಲ, ರಾಸ್ ಬೆಲ್ಲ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ತೀವಿ. ನಾವು ಇದಕ್ಕೇನು ಕೆಮಿಕಲ್ ಏನು ಹಾಕಲ್ಲ. ಮನೆ ಗೊಬ್ಬರ, ಹಟ್ಟಿ ಗೊಬ್ಬರ ಒಂದು ಹಾಕ್ತಿವಿ ಫಸ್ಟ್ ಹಾಕೋ ಟೈಮಿಗೆ. ಪ್ರತಿ ವರ್ಷನೂ ಇದು ಮತ್ತೆ ಬೀಜ ಬಿಟ್ರೆ ಬರಲ್ಲ, ಅದನ್ನ ತೆಗೆದು ಮತ್ತೆ ಹೊಸದಾಗಿ ಹೋಳಿ ಮಾಡಿ ಮತ್ತೆ ಹಾಕ್ತಿವಿ. ಪ್ರತಿ ವರ್ಷನೂ ಅದೇ ತರ ಮಾಡ್ತೀವಿ. ಇದು 12 ತಿಂಗಳು ಬೆಳೆ. ಈ ಟೈಮಿಗೆ ಹಾಕಿದ್ರೆ ನೆಕ್ಸ್ಟ್ ಫೆಬ್ರವರಿಲಿ ಕಟಾವ್ ಮಾಡ್ತೀವಿ. ಕಟಾವ್ ಮಾಡಿದಾದ್ರು ನಾವು ಅಲಿಮನೆ ಅಂತ ಹೇಳಿ ಇಲ್ಲೇ ಮಾಡ್ತೀವಿ ಸರ್. ಅದನ್ನ ಹಾಲ್ ಮಾಡ್ಲಿಕ್ಕೆ ಎಲ್ಲ ಒಂದು ನಮ್ದು ಲೇಬರ್ಸ್ ಅದು ಒಂದು 15 ದಿನ ತಿಂಗಳಗಟ್ಲೆ ಎಲ್ಲ ನಾವು ಇಲ್ಲೇ ಮಾಡ್ತೀವಿ ಸರ್. ಅದು ಬೆಲ್ಲ ಮಾಡಿ ಆಮೇಲೆ ಅದು ಬೆಲ್ಲದ ವಿಡಿಯೋ ಇದೆ ಸರ್, ನಾವು ಬೆಲ್ಲ ಯಾವ ಟೈಪ್ ಮಾಡ್ತೀವಿ ಹೇಳಿ. ಆ ತರ ಮಾಡಿ ಆದ್ಮೇಲೆ ಅದು ಡಬ್ಬಕ್ ತುಂಬ್ತೀವಿ. ಡಬ್ಬ ತುಂಬಿ ಇಲ್ಲಿ ಲೋಕಲ್ ಜಾಸ್ತಿ ಸೇಲ್ ಇದೆ ಸರ್. ಅದು ಲೋಕಲ್ ಒಂದು ಡಬ್ಬ 25 ಕೆಜಿ ಬರುತ್ತೆ. ಈ ವರ್ಷ 4,000 ರೇಟ್ ಇದೆ ಸರ್. ಅದು ಒಂದು 25 ಕೆಜಿ ಬೆಲ್ಲಕ್ಕೆ 4,000 ರೂಪಾಯಿವರೆಗೂ ರೇಟ್ ಇದೆ ಸರ್. ಇದು ಬೆಲ್ಲ, ಇದನ್ನ ಕಬ್ಬನ್ನ ಕೆಲ್ಸ ಜಾಸ್ತಿ ಸರ್. ಇದಕ್ಕೆ ಕೆಲ್ಸ ಅಂದ್ರೆ ಹಾಕಬೇಕಾದ್ರೆ ಆಮೇಲೆ ಪ್ರತಿ ಸಾರಿ ಕೊಚ್ಚಬೇಕು, ಒಂದು ಕಳೆ ಎಳೆದ ತರ ನೋಡ್ಕೋಬೇಕು. ಆಮೇಲೆ ಈಗ ಮಳೆಗಾಲ ಸ್ಟಾರ್ಟ್ ಆಗಕ್ಕಿಂತ ಪೂರ್ವದಲ್ಲಿ ಈಗ ಮತ್ತೆ ನಾವು ಹೋಳಿಗೆ ಮಧ್ಯೆ ಕಾಲುವೆ ಮಾಡ್ತೀವಿ, ಅಂದ್ರೆ ನೀರ್ ಬಿದ್ದಿದ್ದ ಆ ತರ ಹೋಗ್ಬೇಕು ಹೇಳಿ. ಇದಕ್ಕೆ ಲೇಬರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಬೆಳಿಗ್ಗೆ, ಬಟ್ ಚೆನ್ನಾಗಿ ಬೆಳಿರುತ್ತೆ. ಇದಕ್ಕೆ ರೋಗ ಏನಿಲ್ಲ. ಇದಕ್ಕೆ ಔಷಧಿ ನಾವು ಅಥವಾ ಈ ತರ ಹಿಂಗ ಕೆಮಿಕಲ್ ಔಷಧಿ ಯಾವುದನ್ನು ಸಿಂಪಡಣೆ ಮಾಡೋದೇ ಇಲ್ಲ. ಅದು ಇನ್ನೂವರೆಗೂ ನಾವು ಏನು ಔಷಧಿ ಏನು ಹೊಡೆದಿಲ್ಲ, ಬಟ್ ಅದಕ್ಕೆ ರೋಗನೇ ಇಲ್ಲ. ಅದು ಆ ತರ ಇದೆ ಬೆಳೆ, ಚೆನ್ನಾಗಿದೆ. ಎಷ್ಟು ಎಕರೆಗೆ ಹಾಕಿರಿ ಸರ್? ಇದು ಒಂದು 3/4 ಎಕರೆ ಹಾಕಿದೀವಿ ಸರ್. 3/4 ಎಕರೆ ಎಷ್ಟು ಖರ್ಚು ಬಂದಿದೆ? 3/4 ಎಕರೆಗೆ ಸರ್ ಒಂದು 70,000 ರೂಪಾಯಿ ಬರುತ್ತೆ ಸರ್. ಪೂರ್ತಿ ಅಂದ್ರೆ ಸ್ಟಾರ್ಟಿಂಗ್ ಇಂದ ಕಟಾವ್ ತನಕ ಒಂದು 70,000 ರೂಪಾಯಿ ಬರುತ್ತೆ. ಕರೆಕ್ಟ್ ಆಗಿ ಆದ್ರೆ ಒಂದು 3 ಲಕ್ಷ 4 ಲಕ್ಷ ಬರುತ್ತೆ ಸರ್. 3 ರಿಂದ 4 ಲಕ್ಷ ಬರುತ್ತೆ. ಇವಾಗ ಮತ್ತೆ ಹಿಂದಿನ ಬೆಳೆ ಇದೇ ಹಾಕಿದ್ರ? ಹಿಂದಿನ ಬೆಳೆ ಇದೇ ಜಮೀನಲ್ಲಿ ಹಾಕಿದ್ರೆ? ಇದೇ ಜಮೀನಲ್ಲಿ ಇದೆ ಸರ್. ಇದು ಮಾಡಿದೀವಲ್ಲ, ಇದು ಹೋದ್ ಸರಿ ಹಾಕಿ ಈಗ ಮತ್ತೆ ನೆಕ್ಸ್ಟ್ ಇದನ್ನ ಮಾಡಿದ್ದಾರೆ. ಇವಾಗ ಇದಕ್ಕೆಲ್ಲ ಹಾಕಿದ್ರೆ ತೆಗೆದಿದ್ದಾರೆ? ತೆಗೆದಿದೆ ಸರ್. ಈಗ ನೆಕ್ಸ್ಟ್ ಭತ್ತ ನಾಟಿ ಮಾಡ್ತೀವಿ ಸರ್. ಅಂದ್ರೆ ವರ್ಷ ಹಾಕಿದ ಜಾಗದಲ್ಲಿ ಹಾಕ್ಬೋದು, ಬಟ್ ನಮ್ಗೆ ಟೈಮ್ ವೇಸ್ಟ್ ಅಂತ ಹೇಳಿ ಅದು ಮತ್ತೆ ತೆಗಿಬೇಕು, ಎಲ್ಲ ರಿಸ್ಕ್ ಅಂತ ಹೇಳಿ ಇದನ್ನ ಬೇರೆ ಕಡೆ ಹಾಕಿ ಮತ್ತೆ ಶಿಫ್ಟ್ ಮಾಡ್ತೀವಿ. ಮತ್ತೆ ಯಾವ್ದಾದ್ರು ತಳಿ ಯಾವ್ದಾದ್ರು ಬರ್ತದೆ ಇದರಲ್ಲಿ ಸರ್? ಜಾಸ್ತಿ ನಾವು ಇಲ್ಲಿ ಸೇವ್ ಕಬ್ಬು ಅಂತ ಬರುತ್ತೆ, ಆಮೇಲೆ 2-3 ತರ ಬರುತ್ತೆ. ಇದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇರೋದು ಇದಕ್ಕೆ, ಈ ಕಬ್ಬಿನ ಬೆಲ್ಲಕ್ಕೆ ಜಾಸ್ತಿ ಡಿಮ್ಯಾಂಡ್. ನೀವು ಹಾಕೋದು ಇದೆ ಜಾಸ್ತಿ? ಇಲ್ಲ, ನಾವು ಬೇರೆ ಯಾವ್ದು ಹಾಕಲ್ಲ ಸರ್. ನಮ್ಮ ದೊಡ್ಡನಳ್ಳಿ, ನಮ್ಮ ಶಿರ್ಸಿ ತಾಲೂಕಲ್ಲಿ ದೊಡ್ಡನಳ್ಳಿ ಅಂದ್ರೆ ಫೇಮಸ್ ಇದೆ. ಇಲ್ಲಿ ಮಾಡೋದು ಜಾಸ್ತಿ ನಾವು ಇದನ್ನೇ ಕೋಣಕಟ್ಟ ಬೆಲ್ಲ ಅಂತ ಹೇಳಿ. ಅದು ಇಲ್ಲಿ ಬೆಲ್ಲಕ್ಕೆ ನಮ್ಗೆ ಯಾರಾದ್ರೂ ಹೋಯ್ತಾರೆ ಸರ್, ಅಂದ್ರೆ ಆ ತರಾನೇ ಮಾಡ್ತೀವಿ ನಾವು. ಅಂದ್ರೆ ಒಂದು ಇದು ಕಳೆ ಇದನ್ನ ಮಾಡ್ಲಿಕ್ಕೆ ಕಳೆನಾಶಕ ಹೊಡಿಬಹುದು ಸರ್, ಕಳೆನಾಶಕನೂ ಇದೆ, ಬಟ್ ನಾವು ಅದನ್ನು ಯೂಸ್ ಮಾಡಲ್ಲ. ಯಾಕಂದ್ರೆ ಬೆಲ್ಲ ಅದು ರಾಸ್ ಬೆಲ್ಲ ಮಾಡೋದಕ್ಕೆ ಕೆಮಿಕಲ್ ಹಾಕದೇ ಇರೋದಕ್ಕೆ ನಾವ್ ಏನಾದ್ರೂ ಹಿಂಗ್ ಸೈಡ್ ಇದನ್ನ ಮಾಡಿದ್ರೆ ಅದು ಹುಳಿ ಬರುತ್ತೆ ಸರ್ ಬೆಲ್ಲ. ಅದಕ್ಕೆ ಒಂದ್ ಸಣ್ಣ ನೀರ್ ಬಿದ್ರು ಕೂಡ ಹುಳಿ ಬರುತ್ತೆ. ಆ ತರ ನಾವು ಮೇಂಟೆನೆನ್ಸ್ ಮಾಡಿ ಡಬ್ಬ ತುಂಬೋದಕ್ಕೆ ರೇಟು ಇದೆ, ಬಟ್ ಅದಕ್ಕೆ ಅಷ್ಟೇ ಇದು ಇದೆ ಮಾಡ್ಲಿಕ್ಕೆ. ಗೊಬ್ಬರ ಎಲ್ಲ ಯಾವ್ದು ಕೊಡ್ತೀರಾ? ಸರ್ಕಾರಿ ಗೊಬ್ಬರ ಒಂದ್ ಟೈಮ್ ಫಸ್ಟ್ ಸರ್ ಒಂದ್ ಸ್ವಲ್ಪ DAP ಹಾಕ್ತಿವಿ ಅಷ್ಟೇ, ಆಮೇಲೆ ಮನಿ ಗೊಬ್ಬರ ಜಾಸ್ತಿ. ನಾಟಿ ಮಾಡಿ ಎಷ್ಟು ತಿಂಗಳಿಗೆ ಗೊಬ್ಬರ ಹಾಕ್ತೀರಾ ಸರ್? ಫಸ್ಟ್ ಈಗ ಹಾಕಬೇಕಾದ್ರೆ ನಾವು ಹೋಳಿ ಮಾಡ್ಕೊಂತೀವಲ್ಲ, ಅವಾಗ್ಲೇ ಮನಿ ಗೊಬ್ಬರ ಹಾಕಿ ಫುಲ್ ಮನಿ ಗೊಬ್ಬರ ಒಂದು 4 ಟ್ರ್ಯಾಕ್ಟರ್ ಇದಿಷ್ಟಕ್ಕೆ ಹೊಡಿತೀವಿ ಸರ್. ಅಂದ್ರೆ ದಪ್ಪಗೆ ಹಾಕ್ತಿವಿ ಗೊಬ್ಬರನೇ. ಆಮೇಲೆ DAP ಸ್ವಲ್ಪ ಹಾಕ್ತಿವಿ. ಈಗ ನೆಕ್ಸ್ಟ್ ಈಗ ಮಣ್ಣು ಹಾಕೊಡೋ ಟೈಮಿಗೆ ಸ್ವಲ್ಪ ಇದನ್ನ DAP ಹಾಕಿ ಮಣ್ಣು ಕೊಟ್ಬಿಡ್ತೀವಿ ಸರ್. ಆಮೇಲೆ ಏನು ಮಾಡಲ್ಲ. ಆಮೇಲೆ 2 ಟೈಮ್ ಸುತ್ತೀವಿ, ಅಂದ್ರೆ ಬೀಳದೆ ಟೈಪ್ ಸುತ್ತಬೇಕು ಅದನ್ನ. ರೋಗ ಏನು ಇದಕ್ಕೇನ? ರೋಗ ಯಾವುದು ಇಲ್ಲ ಸರ್. ಕಡಿಮೆ ರೋಗ ಅಂತ ನಮ್ಗೆ ಇನ್ಮೇಲೆ ಏನೋ ಗೊತ್ತಿಲ್ಲ ಸರ್. ಇಲ್ಲಿವರೆಗೂ ನಾವು ಅದಕ್ಕೆ ಔಷಧಿ ಸಿಂಪಡಣೆ ಆತರ ಏನು ಮಾಡಲ್ಲ ನಾವು. ಬರ್ತದೆ. ವರ್ಷ ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಚೆನ್ನಾಗಿ ಸರ್? ನಾವು ನಾಟಿ ಮಾಡೋದು ಕಟಾವ್ ಮಾಡೋದು ಜನವರಿ ಸರ್, ಜನವರಿಯಲ್ಲಿ. ಒಂದ್ ವರ್ಷ. ಹೌದು. ವರ್ಷಕ್ಕೆ ಒಂದೇ ಸರಿ ನಾಟಿ ಮಾಡೋದಲ್ಲ? ವರ್ಷಕ್ಕೆ ಒಂದೇ. ಯಾವ ಟೈಮಲ್ಲಿ ಆದ್ರೂ ಮಾಡ್ಬೋದಾ ಬೇಕಾದ್ರೆ? ಇಲ್ಲ ಸರ್, ಅದ ಬೇಸಿಗೆ ಟೈಮಲ್ಲೇ ಮಾಡ್ಕೋಬೇಕಾದ್ರೆ. ಮಳೆಗಾಲದಲ್ಲಿ ಮಾಡಿದ್ರೆ ಬರಲ್ಲ ಸರ್. ಮಾರ್ಚ್ ಇಂದ ಏಪ್ರಿಲ್ ಅದಕ್ಕೂ ಹಿಂದ್ಗಡೆ ಮಾಡಿದ್ರು ನಡೀತದೆ ಸರ್. ಇದು ಇವಾಗ ಎಷ್ಟು ತಿಂಗಳು ನಾಟಿ ಸರ್? ಇದೀಗ 3 ತಿಂಗಳು ಆಯ್ತು ಸರ್. 3 ತಿಂಗಳು. ಇನ್ನ 9 ತಿಂಗಳಿಗೆ